ವೀರ ಸಾವರ್ಕರ್ ಅವರನ್ನು ಟೀಕಿಸಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಕ್ಲಾಸ್. ಸ್ವಾತಂತ್ರ್ಯ ವೀರರ ಕುರಿತು ಅಣಕದ ನುಡಿ ಸಲ್ಲದು ಎಂದ ಸುಪ್ರೀಂ ಕೋರ್ಟ್. ವೀರ ಸಾವರ್ಕರ್ ಬಗ್ಗೆ ರಾಹುಲ್ ಗಾಂಧಿ ಏನು ಹೇಳಿದರು? ಸ್ನೇಹಿತರೆ, ಒಂದು ವೇಳೆ ಕಳೆದ ವಾರ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆಗದೇ ಇರುತ್ತಿದ್ರೆ ಈ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲಿ ಸೆನ್ಸೇಷನ್ ಆಗಿ ಪ್ರಸಾರ ಆಗ್ತಾ ಇತ್ತು. ಹೌದು, ವೀರ ಸಾವರ್ಕರ್ ಅವರನ್ನ ಪದೇ ಪದೇ ಅವಹೇಳನ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಸುಪ್ರೀಂ ಕೋರ್ಟ್ ತಪರಾಕಿಯನ್ನ ಕೊಟ್ಟಿದೆ. 2022ರಲ್ಲಿ ಭಾರತ್ ಜೋಡೋ ಯಾತ್ರೆಯ ಮಹಾರಾಷ್ಟ್ರದ ಅಂಕೋಲಾ ಜಿಲ್ಲೆಯಲ್ಲಿ ಸಾಗ್ತಾ ಇದ್ದಂತಹ ರಾಹುಲ್ ಗಾಂಧಿ ಸಾವರ್ಕರ್ ಅವರನ್ನ ಅವಹೇಳನ ಮಾಡಿದರು. ಬ್ರಿಟಿಷ್ ಸರ್ಕಾರದಿಂದ ಪಿಂಚಣಿ ಪಡೀತಾ ಇದ್ದಂತಹ ಸಾವರ್ಕರ್ ಬ್ರಿಟಿಷರ ಸೇವಕರಾಗಿದ್ದರು ಅಂತ ಟೀಕಿಸಿದ್ರು. ಈ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿತ್ತು. ಕಳೆದ ಶುಕ್ರವಾರದಂದು ಈ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ದೀಪಂಕರ್ ದತ್ತ ಹಾಗೂ ಮನೋಹರ್ ಅವರ ಪೀಠ ಇತಿಹಾಸ ತಿಳಿಯದೆ ಮಾತನಾಡಬೇಡಿ ಎಂದು ರಾಹುಲ್ ಗಾಂಧಿಗೆ ಕ್ಲಾಸ್ ತೆಗೆದುಕೊಂಡಿತ್ತು. ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ತಪರಾಕಿ ಹೇಗಿತ್ತು? ಮಹಾತ್ಮ ಗಾಂಧಿಯವರು ಕೂಡ ಆಗಿನ ವೈಸ್ರಾಯ್ಗಳಿಗೆ ನಾನು ನಿಮ್ಮ ವಿಧೇಯ ಸೇವಕ ಅಂತ ಹೇಳ್ತಾ ಇದ್ರು. ಹಾಗಿದ್ರೆ ಗಾಂಧೀಜಿ ಅವರನ್ನ ಬ್ರಿಟಿಷರ ಸೇವಕ ಅನ್ನಬಹುದೇ? ಆ ಕಾಲದಲ್ಲಿ ಯಾರೇ ಆಗ್ಲಿ ಬ್ರಿಟಿಷ್ ಆಡಳಿತಕ್ಕೆ ಬರೆಯುವ ಪತ್ರದಲ್ಲಿ ನಾನು ನಿಮ್ಮ ವಿಧೇಯ ಸೇವಕ ಅಂತ ಬರೆಯುವುದು ಕಡ್ಡಾಯವಾಗಿತ್ತು. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಸಾವರ್ಕರ್ ಅವರನ್ನ ಹೊಗಳಿ ಪತ್ರ ಬರೆದಿದ್ದರು. ಹೀಗಾಗಿ ಇತಿಹಾಸ ತಿಳಿಯದೆ ಮಾತನಾಡಬೇಡಿ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಅಣಕಿಸಬಾರದು, ನಮ್ಮ ದೇಶವನ್ನ ಸ್ವಾತಂತ್ರ್ಯಗೊಳಿಸಿದವರ ಬಗ್ಗೆ ಇಂತಹ ಮಾತುಗಳು ಯಾವತ್ತೂ ಸಲ್ಲದು, ಮತ್ತೇನಾದರೂ ಇಂತಹ ಮಾತುಗಳನ್ನು ಆಡಿದರೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಳ್ಳಬೇಕಾಗ್ತದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಎಚ್ಚರಿಕೆಯನ್ನ ನೀಡಿದೆ. ರಾಹುಲ್ ಗಾಂಧಿ ವೀರ ಸಾವರ್ಕರ್ ಅವರನ್ನ ಅವಹೇಳನ ಮಾಡ್ತಾ ಇರುವುದು ಅದೇ ಮೊದಲ ಬಾರಿ ಏನಾಗಿರಲಿಲ್ಲ. ಅವರನ್ನ ಹೇಡಿ ಎಂದು ಬಹಿರಂಗವಾಗಿಯೇ ಹೇಳುತ್ತಾ ಇದ್ರು. ಸಾವರ್ಕರ್ ಬ್ರಿಟಿಷರ ಸೇವಕ ಅಂತ ಹೇಳಿ ಸಾಕಷ್ಟು ಬಾರಿ ಹೇಳುತ್ತಾ ಇದ್ರು. ಇನ್ನಾದರೂ ಸಾವರ್ಕರ್ ಅವಹೇಳನ ನಿಲ್ಲಬಹುದೇ? ವೀರ ಸಾವರ್ಕರ್ ಅವರನ್ನ ಎಡಪಂಥೀಯ ಇತಿಹಾಸಕಾರರು ಸ್ವಾತಂತ್ರ್ಯಾನಂತರ ಟೀಕಿಸ್ತಾನೆ ಬಂದಿದ್ದಾರೆ. ಇದೇ ಚಾಳಿ ಕಾಂಗ್ರೆಸ್ ನಾಯಕರಿಗೂ ಬಂತು. ಆದಾಗ್ಯೂ ಕಾಂಗ್ರೆಸ್ ನಾಯಕಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಮಾತ್ರ ಸಾವರ್ಕರ್ ಅವರನ್ನ ಹೊಗಳಿ ಪತ್ರ ಬರೆದಿದ್ರು. ಸಾವರ್ಕರ್ ಅವರ ಅಂಚೆ ಚೀಟಿಯನ್ನು ಕೂಡ ಹೊರತಂದಿದ್ರು. UPA ಸರ್ಕಾರದ ಅವಧಿಯ ನಂತರ ಮತ್ತೆ ಸಾವರ್ಕರ್ ಅವಹೇಳನ ಶುರುವಾಯಿತು. ಅಂಡಮಾನಿನಲ್ಲಿ ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದ ನೆನಪಿಗಾಗಿ NDA ಸರ್ಕಾರ ಪೋರ್ಟ್ ಬ್ಲೇರ್ನಲ್ಲಿ ಸ್ಮಾರಕವೊಂದನ್ನು ನಿರ್ಮಾಣ ಮಾಡಿತ್ತು. ಅದರಲ್ಲಿ ಸಾವರ್ಕರ್ ಕುರಿತಾದ ಫಲಕವನ್ನು ಕೂಡ ಹಾಕಿತ್ತು. ಆದರೆ UPA ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅದನ್ನು ಆಗಿನ ಸಚಿವರಾಗಿದ್ದ ಮಣಿಶಂಕರ್ ಅಯ್ಯರ್ ತೆಗೆದು ಹಾಕಿದ್ರು. ಅಲ್ಲಿಂದ ಸಾವರ್ಕರ್ ಅವರ ತೇಜೋವಧೆ ಮತ್ತೆ ಪ್ರಾರಂಭ ಆಯಿತು. ಕಾಂಗ್ರೆಸ್ ಕಮ್ಯುನಿಸ್ಟರಾದಿಯಾಗಿ ಅನೇಕರು ಸಾವರ್ಕರ್ ಅವರನ್ನ ಅವಹೇಳನ ಮಾಡಿದರು. TV ಪ್ಯಾನಲ್ಗಳಲ್ಲಿ, ನ್ಯೂಸ್ ಪೇಪರ್ ಆರ್ಟಿಕಲ್ಗಳಲ್ಲಿ ಸಾವರ್ಕರ್ ತೇಜೋವಧೆ ನಡೆಯಿತು. ಅವರು ಬ್ರಿಟಿಷರ ಪಿಂಚಣಿ ಪಡೀತಾ ಇದ್ರು ಅಂತ ಬರೆದರು. ಅವರು ಬರೆದ ಕ್ಷಮಾದಾನ ಅರ್ಜಿಗಳನ್ನೇ ಹಿಡಿದುಕೊಂಡು ಮತ್ತೆ ಮತ್ತೆ ಅವಹೇಳನ ಮಾಡಲಾಯಿತು. ಇದನ್ನೇ ಆಧಾರವಾಗಿಟ್ಟುಕೊಂಡು ರಾಹುಲ್ ಗಾಂಧಿ ಕೂಡ ಸಾವರ್ಕರ್ ಅವರ ತೇಜೋವಧೆ ಮಾಡಲು ಶುರು ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈಗ ಸುಪ್ರೀಂ ಕೋರ್ಟಿನ ಕ್ಲಾಸ್ ಎಲ್ಲರ ಬಾಯಿಯನ್ನ ಮುಚ್ಚಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಗಾಂಧೀಜಿ ಬ್ರಿಟಿಷರಿಗೆ ತಮ್ಮ ವಿಧೇಯ ಸೇವಕ ಅಂತ ಪತ್ರ ಬರೆದಿದ್ರು. ನೆಹರು ಕೂಡ ಕ್ಷಮಾಪಣೆ ಪತ್ರ ಬರೆದಿದ್ರು. ಬ್ರಿಟಿಷ್ ಅಧಿಕಾರದ ಅವಧಿಯ ಸಮಯದಲ್ಲಿ ಯಾರೇ ಪತ್ರ ಬರೆದರೂ ಕೂಡ ಅದರಲ್ಲಿ ಕೊನೆಗೆ ತಮ್ಮ ವಿಧೇಯ ಸೇವಕ ಅಂತ ಹೇಳಿ ಕಡ್ಡಾಯವಾಗಿ ಬರೆಯಲೇಬೇಕಿತ್ತು. ಇದು ಬ್ರಿಟಿಷ್ ಸರ್ಕಾರದ ನಿಯಮ. ಹಾಗಾಗಿ ಗಾಂಧೀಜಿ ಅವರು ಕೂಡ ತಾವು ಬರೀತಾ ಇದ್ದಂತಹ ಪತ್ರಗಳಲ್ಲಿ ತಮ್ಮ ವಿಧೇಯ ಸೇವಕ ಅಂತ ಬರೀತಾ ಇದ್ರು. ಇದನ್ನೇ ಆಧಾರವಾಗಿ ಇಟ್ಟುಕೊಂಡು ಗಾಂಧೀಜಿಯವರನ್ನ ಬ್ರಿಟಿಷರ ಸೇವಕ ಅಂತ ಕರೀಬಹುದಾ? ನೆಹರು ಅವರು ಪಂಜಾಬಿನ ನಭಾ ಜೈಲಿನಲ್ಲಿ ಬಂಧನಕ್ಕೆ ಒಳಗಾಗಿದ್ರು. ಆ ಸಮಯದಲ್ಲಿ ನೆಹರು ಅವರನ್ನ ನೋಡಿಕೊಂಡು ಹೋಗಲು ಬಂದ ಅವರ ತಂದೆ ಮೋತಿಲಾಲ್ ನೆಹರು ಅವರಿಗೆ ಜೈಲಿನ ಸ್ಥಿತಿಯನ್ನ ನೋಡಿ ನೆಹರು ಅವರಿಗೆ ಬ್ರಿಟಿಷರಿಗೆ ಅಪಾಲಜಿ ಲೆಟರ್ ಬರೆದು ಕೊಡು, ಬಿಡುಗಡೆ ಮಾಡುವ ಪ್ರಯತ್ನ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಅದರಂತೆ ನೆಹರು ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಕ್ಷಮಾಪಣೆ ಪತ್ರ ಬರೆದರು. ಮುಂದೆಂದೂ ನಭಾ ಪ್ರಾಂತದ ಕಡೆಗೆ ಕಾಲಿಡುವುದಿಲ್ಲ ಅಂತ ಕೇಳಿಕೊಂಡಿದ್ದರು. ಅದರಂತೆ ಮುಂದೆ ತಮ್ಮ ಜೀವಿತ ಕಾಲದ ಉದ್ದಕ್ಕೂ ನಭಾ ಪ್ರಾಂತಕ್ಕೆ ಭೇಟಿ ನೀಡಲೇ ಇಲ್ಲ. ಈ ಪತ್ರವನ್ನ ಹಿಡಿದುಕೊಂಡು ನೆಹರು ಅವರನ್ನ ಹೇಡಿ ಅಂತ ಕರೀಬಹುದಾ? ಕ್ಷಮಾಪಣೆ ಪತ್ರ ಕೂಡ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಸಾಮಾನ್ಯ ಸಂಗತಿಯಾಗಿತ್ತು. ಜೈಲು ಸೇರುವ ಸ್ವಾತಂತ್ರ್ಯ ಹೋರಾಟಗಾರರು ಕ್ಷಮಾಪಣೆ ಪತ್ರ ಬರೆದು ಹೊರಬಂದು ಮತ್ತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸುವುದು, ಭೂಗತರಾಗಿ ಕೆಲಸ ಮಾಡುವುದು ಎಲ್ಲ ಆ ಕಾಲದಲ್ಲಿ ಕಾಮನ್ ಆಗಿತ್ತು.
ಸಾವರ್ಕರ್ ಅವರಿಗೆ ನೀಡಿದ್ದ ಶಿಕ್ಷೆ ಎಷ್ಟು ಗೊತ್ತಾ? 2 ಜೀವಾವಧಿ ಶಿಕ್ಷೆ. ಅಂದರೆ 50 ವರ್ಷಗಳ ಕಾಲ ಅಂಡಮಾನಿನ ಸೆಲ್ಯುಲರ್ ಜೈಲಿನಲ್ಲಿ ಕಠಿಣ ಕರಿನೀರಿನ ಶಿಕ್ಷೆ. ಜೈಲಿನಲ್ಲಿ ಜೀವಂತ ಹೆಣವಾಗಿ ಬದುಕುವುದಕ್ಕಿಂತ ಕ್ಷಮಾಪಣಾ ಪತ್ರ ಬರೆದು ಹೊರಬಂದು ಮತ್ತೆ ಸ್ವಾತಂತ್ರ್ಯ ಹೋರಾಟ ಮಾಡಬಹುದು ಅಂದುಕೊಂಡದ್ದು ಬ್ರಿಟಿಷರ ಮುಂದೆ ಮಂಡಿಯೂರುವುದಲ್ಲ. ಒಂದು ಚೂರು ಮನಸ್ಸಿಲ್ಲದಿದ್ದರೂ ಕೂಡ ಅನಿವಾರ್ಯವಾಗಿ ಕ್ಷಮಾಪಣಾ ಪತ್ರಗಳನ್ನು ಬರೆದಿದ್ದರು. ಆದರೆ ಬ್ರಿಟಿಷರು ಸುಲಭದಲ್ಲಿ ಅವರಿಗೆ ಕ್ಷಮೆ ನೀಡಿರಲಿಲ್ಲ. 6-7 ಪತ್ರಗಳನ್ನು ಬರೆದ ಬಳಿಕ ಕೊನೆಗೂ ಅಂಡಮಾನಿನ ಮೃತ್ಯುಕೂಪದಿಂದ ಬಿಡುಗಡೆಗೊಂಡರು. ಅವರನ್ನು ಗೃಹ ಬಂಧನದಲ್ಲಿಡಲಾಯಿತು. ಅವರಿಗೆ ಎಲ್ಲಿಯೂ ಹೋಗಲು ಅವಕಾಶಗಳು ಇರಲಿಲ್ಲ. ಕಾಂಗ್ರೆಸ್ ಕಮ್ಯುನಿಸ್ಟರಿಗೆ ಸಾವರ್ಕರ್ ಕಂಡರೆ ಯಾಕಿಷ್ಟು ಉರಿ? ಮೇಲ್ನೋಟಕ್ಕೆ ನೋಡುವುದಾದರೆ ಕಾಂಗ್ರೆಸ್ಗಿಂತ ಕಮ್ಯುನಿಸ್ಟರಿಗೆ, ಎಡಪಂಥೀಯ ಚಿಂತಕರಿಗೆ ಸಾವರ್ಕರ್ ಕಂಡರೆ ಆಗಿ ಬರುವುದಿಲ್ಲ. ಅವರು ಹಿಂದುತ್ವದ ಪ್ರಬಲ ಪ್ರತಿಪಾದಕರಾಗಿದ್ದರು. ಅದು ಅವರ ಚಿಂತನೆಗೆ ವಿರುದ್ಧ ಅನ್ನುವಂಥದ್ದೇ ಅಸಹನೆಗೆ ಮೂಲ ಕಾರಣ. ಕಾಂಗ್ರೆಸ್ ಪಕ್ಷಕ್ಕೆ ಐಡಿಯಾಲಜಿ ಅನ್ನುವಂಥದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ ಹೆಚ್ಚಾಗಿ ಕಮ್ಯುನಿಸ್ಟರು ಹೇಳಿದ್ದಕ್ಕೆ ತಲೆಯಾಡಿಸುವಂತಹ ಒಂದು ಪಕ್ಷ. ಹಾಗಾಗಿ ಕಾಂಗ್ರೆಸ್ ಸಾವರ್ಕರ್ ಕುರಿತಾಗಿ ಎಡಪಂಥೀಯರ ವಿಚಾರಧಾರೆಯನ್ನೇ ಅನುಸರಿಸುತ್ತೆ. ಸುಪ್ರೀಂ ಕೋರ್ಟ್ನ ಎಚ್ಚರಿಕೆಯ ಸಕಾಲಿಕ ಸಮಯದಲ್ಲೇ ಬಂದಿದೆ. ಸುಪ್ರೀಂ ಕೋರ್ಟಿನ ಎಚ್ಚರಿಕೆ ಕೂಡ ಸಕಾಲಿಕ ಸಮಯದಲ್ಲಿಯೇ ಬಂದಿದೆ. ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರನ್ನು ಅವಮಾನಿಸುವುದು ಸರಿಯಲ್ಲ. ಅವರು ಹೋರಾಟ ಮಾಡಿರುವುದು ದೇಶವನ್ನ ಪರಕೀಯರಿಂದ ರಕ್ಷಿಸಬೇಕು ಅಂತಲೇ ಹೊರತು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ಸಾವರ್ಕರ್ ಅವರದ್ದು ಸ್ವಾತಂತ್ರ್ಯ ಹೋರಾಟದ ಯಜ್ಞದಲ್ಲಿ ಇಡೀ ಕುಟುಂಬವನ್ನೇ ಸಮಿಧೆಯನ್ನಾಗಿ ಅರ್ಪಣೆ ಮಾಡಿದಂತಹ ಕುಟುಂಬ. ಇಂತಹ ವೀರರಿಗೆ ಅವಮಾನ ಮಾಡುವುದು, ಅವಹೇಳನ ಮಾಡುವುದು, ತೇಜೋವಧೆ ಮಾಡುವುದು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡುವ ಅಪಮಾನ, ಮತ್ತಿದು ದೇಶದ್ರೋಹ ಕೂಡ. ಹಾಗಾಗಿ ಇನ್ನಾದರೂ ಸಾವರ್ಕರ್ ತೇಜೋವಧೆ ನಿಲ್ಲಲಿ. ಆಗ ಸಾವರ್ಕರ್ ಆತ್ಮಕ್ಕೆ ನಿಜವಾದ ಶಾಂತಿ ಸಿಗಬಹುದು. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.